ನಮಸ್ತೆ. ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಏನು ನಂಬರ್ ಮುಖಾಂತರ ಅಥವಾ ಯಾವುದಾದ್ರೂ ಡಿಜಿಟ್ 1 2 3 4 ಅಥವಾ 1000 2000 ಈ ರೀತಿ ನಂಬರ್ ಬೇಸ್ಡ್ ಏನು ಬದಲಾವಣೆ ಆಗಿದೆ. ಯಾಕೆಂದರೆ ಈ ರೀತಿಯ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಎಕ್ಸಾಮ್ಸಲ್ಲಿ. ಹಾಗೆ ಇಂಪಾರ್ಟೆಂಟ್ ಬೇರೆ ದೃಷ್ಟಿಕೋನದಲ್ಲೂ ಆಗಿವೆ. ಯಾಕೆಂದರೆ ಕೆಲವೊಂದು ಪನಿಷ್ಮೆಂಟ್ ಇರ್ಬೋದು. CRPCಯಲ್ಲೂ ಕೆಲವೊಂದು ಪನಿಷ್ಮೆಂಟ್ ಇತ್ತು ಮೊದಲು ಕೂಡ. ಸೊ ಅದೇ ಕಂಟಿನ್ಯೂ ಆಗಿದೆ. ಓಕೆ, ಸೊ ಸುಮಾರು ಒಂದು 10-15 ನಾವು ಇದರಲ್ಲಿ ಅಷ್ಟು ನಂಬರನ್ನು ನಾವು ಹೇಳ್ಬೋದು. ಇನ್ನು CRPCಯಲ್ಲಿ ಆಲ್ರೆಡಿ ಎಷ್ಟೋ ಒಂದು 40 ಇತ್ತು ಮೊದಲೇ. ಈಗ ಉದಾಹರಣೆಗೆ ಲಿಮಿಟೇಷನ್ ಟೈಮ್ ಇರ್ಬೋದು, ಅದೆಲ್ಲ ವೆರಿ ಇಂಪಾರ್ಟೆಂಟ್. ಅಥವಾ ಸಮರಿ ಕೇಸಸ್ ಇರ್ಬೋದು, ಅದರಲ್ಲೂ ಬದಲಾವಣೆ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಅದು ಅಷ್ಟೇ ಕಂಟಿನ್ಯೂ ಆಗಿದೆ. ಅಷ್ಟೇ ಟೈಮ್ ಲಿಮಿಟ್, ಅಷ್ಟೇ ಪನಿಷ್ಮೆಂಟ್, ಅಷ್ಟೇ ಫೈನ್ ಸೇಮ್ ಕಂಟಿನ್ಯೂ ಆಗಿದೆ. ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಆ್ಯಕ್ಚುಲಿ ಅದೇನು ಚೇಂಜ್ ಆಗದೇ ಇರುವಂಥದ್ದು BNSSಲ್ಲಿ. ಬಟ್ ಸ್ಟಿಲ್ ಅದನ್ನು ಡಿಸ್ಕಷನ್ ಮಾಡೋದು ಬಹಳ ಮುಖ್ಯ. ಎಷ್ಟೋ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನು ನಾವು ಅದರಲ್ಲಿ ಕಾಣ್ತೇವೆ, ಆಯಿತಾ. ಸೊ ಈ ಒಂದು ಪರ್ಟಿಕ್ಯುಲರ್ ಲೆಕ್ಚರ್ ಪೋರ್ಷನ್ ಏನಿದೆ, ಇದನ್ನು ಚೇಂಜ್ ಆಗಿರುವಂತಹ ಸೆಕ್ಷನ್ಸ್ಗಳ ಬಗ್ಗೆ ನಾವು ನೋಡೋಣ. ಸೊ ನೋಡೋಣ, ಫಸ್ಟ್ ಒನ್ ಏನು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇದು ಚಾರ್ಜಸ್ಗೆ ಸಂಬಂಧಪಟ್ಟ ಒಂದು ಸೆಕ್ಷನ್. ಸೊ ಚಾರ್ಜಸನ್ನು ಕೆಲವೊಂದು ಸಲ ಜಾಯಿನ್ ಮಾಡ್ಬೋದು. ಆ್ಯಕ್ಚುಲಿ ಏನು ರೂಲ್ ಏನಂತಂದರೆ, ಒಂದು ಒಫೆನ್ಸಿಗೆ ಒಂದು ಸಪ್ರೇಟ್ ಡಿಸ್ಟಿಂಕ್ಟ್ ಟ್ರಯಲ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಎಕ್ಸೆಪ್ಷನ್ಸ್ಗಳಿವೆ. ಸುಮಾರು ಎಕ್ಸೆಪ್ಷನ್ಗಳನ್ನ ನಾವು ಕಾಣ್ತೇವೆ. ಸೊ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 242ರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆಫ್ಕೋರ್ಸ್ ಸೆಕ್ಷನ್ 219 CRPCಯಲ್ಲಿ ಏನು ಹೇಳ್ತಿದ್ರು, ಒಂದೇ ರೀತಿಯ ಒಫೆನ್ಸಸ್ಗಳಿದ್ರೆ, ಓಕೆ, ಒಂದೇ ರೀತಿ ಒಫೆನ್ಸಸ್ ಆಫ್ ಸೇಮ್ ಕೈಂಡ್ ಅಂತ ಏನು ಕಾಣ್ತೇವೆ. ಅಂದರೆ ಒಂದು ವರ್ಷದಲ್ಲಿ ಕೆಲವರು ಪದೇ ರಿಪೀಟೆಡ್ ಒಫೆನ್ಸ್ಗಳನ್ನು ಮಾಡ್ತಾರೆ. ಸೊ ಒಂದು ವೇಳೆ ಒಂದು ವರ್ಷದಲ್ಲಿ ನೀವು ಸುಮಾರು ಒಫೆನ್ಸ್ಗಳನ್ನು ಮಾಡಿದ್ರಿ, ಆವಾಗ 3 ಒಫೆನ್ಸ್ಗಳನ್ನು ಕ್ಲಬ್ ಮಾಡ್ಬೋದು ಒಟ್ಟಿಗೆ ಒಂದೇ ಟ್ರಯಲಲ್ಲಿ. ಅದನ್ನು ಟ್ರಯಲ್ ಮಾಡ್ಬೋದು ಅಂತ ಹೇಳಿ ಮೊದಲಿತ್ತು. ಈಗ ಅದು ಜಾಸ್ತಿ ಆಗಿದೆ. ಈಗ ಒಂದೇ ವರ್ಷದ ಅವಧಿಯಲ್ಲಿ 5 ಒಫೆನ್ಸ್ಗಳನ್ನು ಮಾಡಿದರೆ, ಅಂದರೆ ಮಾಡಿರುವಂಥ 5 ಒಫೆನ್ಸ್ಗಳನ್ನು ಒಂದೇ ಟ್ರಯಲಲ್ಲಿ ಕ್ಲಬ್ ಮಾಡ್ಬೋದು ಅಂತ. ಅಲ್ಟಿಮೇಟ್ಲಿ ಅಪ್ ಟು 5 ಒಫೆನ್ಸಸ್ ಆಫ್ ಸೇಮ್ ಕೈಂಡ್, ಬಟ್ ಒಂದೇ ರೀತಿ ಒಫೆನ್ಸ್. ಈಗ ಕಳ್ತನ ಅಂದರೆ ಕಳ್ತನ 5 ಕಳ್ತನ ಮಾಡಿದ್ದಾನೆ ಅಥವಾ 6 ಕಳ್ತನ ಮಾಡಿದ್ದಾನೆ. ಮೊದಲಾದರೆ ಬರೀ 3 ಕಳ್ತನಗಳನ್ನು ಒಟ್ಟಿಗೆ ಒಂದೇ ಟ್ರಯಲಲ್ಲಿ ಆ ವ್ಯಕ್ತಿ ವಿರುದ್ಧ ಸಿಂಗಲ್ ಸೆಷನ್ನಲ್ಲಿ ನಡೆಸ್ಬೋದಿತ್ತು. ಈಗ ಏನಾಗಿದೆ, ಇನ್ನೂ 2 ಎಕ್ಸ್ಟ್ರಾ ಮಾಡಿದ್ದಾನೆ ಬೇರೆ ಯಾವುದೋ ಊರಲ್ಲಿ, ಅದನ್ನು ಕ್ಲಬ್ ಮಾಡಿ ಅವನ ವಿರುದ್ಧ ಟ್ರಯಲನ್ನು ಮಾಡ್ಬೋದು ಅಂತ. ಅಂದರೆ ಇದು ಜಾಯಿಂಡರ್ ಆಫ್ ಟ್ರಯಲ್, ಜಾಯಿಂಡರ್ ಆಫ್ ಚಾರ್ಜಸ್, ಈ ರೀತಿಯ ಇದರಲ್ಲಿ ನಾವು ಕಾಣ್ತೇವೆ. ಆ ಕಾನ್ಸೆಪ್ಟ್ ಇದು ವೆರಿ ಇಂಪಾರ್ಟೆಂಟು. ಇದು ನೆನ್ಪಿಟ್ಕೊಳ್ಳಿ, 5 ಆಫೀಸ್ಗಳನ್ನು ಕ್ಲಬ್ ಮಾಡ್ಬೋದು ಅಂತ. ಹಾಗೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ, JMFC ಮತ್ತು JMSC ಅವರ ಪವರ್ಸ್ ಹೇಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ನೋಡುವಂಥದ್ದು, ಆಯಿತಾ. JMFC ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಸೆಕ್ಷನ್ 29 ಆಗಿತ್ತು CRPC, ಈಗ ಸೆಕ್ಷನ್ 23 BNSS. JMFC ಕ್ಯಾಟಗರಿ ಜಡ್ಜಸ್ 10,000 ತನಕ ಫೈನ್ ಕೊಡ್ಬೋದಿತ್ತು. ಈಗ ಆಫ್ಕೋರ್ಸ್ 3 ವರ್ಷ ತನಕ ಪನಿಷ್ಮೆಂಟ್, ಅದು ಬೇರೆ, ಪ್ಲಸ್ ಕಮ್ಯುನಿಟಿ ಸರ್ವಿಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಅದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಬಟ್ ಈ ಫೈನ್ ಲೆಕ್ಕದಲ್ಲಿ, ಫೈನ್ ವಿಚಾರದಲ್ಲಿ 10,000 ಇದ್ದಿದ್ದನ್ನು ಈಗ 50,000ಕ್ಕೆ ಏರಿಸಿದ್ದಾರೆ. ಸೊ JMFC ಮ್ಯಾಜಿಸ್ಟ್ರೇಟ್ ಅಪ್ ಟು 50,000 ತನಕ ಫೈನನ್ನು ನೀಡಬಹುದು. ಅದೇ ರೀತಿ JMSC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್, ಅವರು ಸುಮಾರು 10,000 ತನಕ, 5,000 ಇತ್ತು, ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 10,000, 10,000 ತನಕ ನೀಡ್ಬೋದು ಅಂತ ಹೇಳಿ ಕಾಣ್ತೇವೆ. ಓಕೆ, ಇನ್ನೊಂದು ನೋಡಿ, ಕೆಲವೊಂದು ಪೆಟ್ಟಿ ಒಫೆನ್ಸ್ಗಳು ಇರ್ತಿತ್ತು. ಈಗ ನಾವು ಸಮನ್ಸ್ ಅಂತ ನೋಡ್ತೇವಲ್ಲ, ಸಮನ್ಸ್ ಅಂತ ಇರುತ್ತೆ. ಸಮನ್ಸ್, ನಾರ್ಮಲ್ ಸಮನ್ಸ್ 30 ದಿನ ಟೈಮ್ ಕೊಟ್ಟು ನೀವು ಇಲ್ಲಿ ಹಾಜರಾಗಬೇಕು, ಕೋರ್ಟಿಗೆ ಹಾಜರಾಗಿ, ಅಥವಾ ಸಮನ್ಸ್ ಬರೆದಿದ್ರೆ ವಾರೆಂಟ್ ಇಶ್ಯೂ ಮಾಡ್ತಾರೆ, ಆಮೇಲೆ ಟ್ರಯಲ್ ಮಾಡ್ತೇವೆ ಅಂತ ಎಲ್ಲ ಹೇಳ್ತಿದ್ರು ಅಲ್ವಾ. ಅದು ನಾರ್ಮಲ್ ಸಮನ್ಸು. ಸಮನ್ಸ್ ಇನ್ ಪೆಟ್ಟಿ ಒಫೆನ್ಸಸ್ ಅಂದರೆ ಅದಕ್ಕೆ ಸ್ಪೆಷಲ್ ಸಮನ್ಸ್. ಅಂದರೆ ಸಣ್ಣ ಪುಟ್ಟ ಒಫೆನ್ಸಸ್ಗಳಿಗೆ ನೀವು ಖುದ್ದಾಗಿ ಹಾಜರಾಗದಿದ್ದರೆ ತೊಂದರೆ ಇಲ್ಲ, ನೀವು ಫೈನ್ ಕೊಟ್ಟರೆ ಸಾಕು ಅಂತ ಹೇಳಿ. ಅಲ್ಟಿಮೇಟ್ಲಿ ಈಗ ಟ್ರಾಫಿಕ್ ಒಫೆನ್ಸ್ಗಳೆಲ್ಲ ಆ್ಯಕ್ಚುಲಿ ಇರ್ತಾವಲ್ಲ, ಅದೆಲ್ಲ ಈ ಪೆಟ್ಟಿ ಒಫೆನ್ಸ್ಗಳಲ್ಲಿ ಬರ್ತವೆ. ಸೊ ಪೆಟ್ಟಿ ಒಫೆನ್ಸ್ ಅಂದರೆ ಏನು ಅಂತ ಹೇಳುವಂಥದ್ದು ಡೆಫಿನೇಷನ್ ಇತ್ತು ಮೊದಲು. ಸೊ ಪೆಟ್ಟಿ ಒಫೆನ್ಸ್ ಅಂದರೆ ವಿಚ್ ಇಸ್
ಪನಿಷಬಲ್ ವಿತ್ ಫೈನ್ ನಾಟ್ ಎಕ್ಸೀಡಿಂಗ್ 1000 rupees ಅಂತ ಮೊದಲು ಡೆಫಿನಿಷನ್ ಇತ್ತು. ಈಗ ಏನು ಮಾಡಿದ್ದಾರೆ, ಯಾವ ಫೈನ್ 5,000 ತನಕ ಫೈನ್ ಇರ್ತದೋ ಯಾವ ಒಫೆನ್ಸಿಗೆ ಅದು ಪೆಟಿ ಒಫೆನ್ಸ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಹೇಳಿದ್ದಾರೆ ಇದು ಇಲ್ಲಿ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅಥವಾ ಬೇರೆ ಯಾವುದೇ ಆದರೂ ಕನ್ವಿಕ್ಷನ್ ಆಫ್ ಅಕ್ಯೂಸ್ಡ್ ಪರ್ಸನ್ ಇನ್ ಆಬ್ಸೆನ್ಸ್ ಆಫ್ ಪ್ಲೀ ಆಫ್ ಗಿಲ್ಟಿ. ಈಗ ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕೋರ್ಟ್ ಚಾರ್ಜ್ ಫ್ರೇಮ್ ಮಾಡುತ್ತೆ. ಚಾರ್ಜ್ ಫ್ರೇಮ್ ಮಾಡಿದ ನಂತರ ಏನು ಕೇಳುತ್ತೆ, ಡು ಯು ಪ್ಲೀಡ್ ಗಿಲ್ಟಿ ಅಂತ ಕೇಳುತ್ತೆ. ಅದಕ್ಕೆ ಇವನೇನು ಹೇಳ್ತಾನೆ, ಇವನಿಗೆ 2 ಆಪ್ಷನ್ ಇದೆ. ಎಸ್ ಅಂತ ಹೇಳಿದರೆ ಒಂದು ಆಪ್ಷನ್, ನೋ ಅಂತ ಹೇಳಿದ್ರೆ ಒಂದು ಆಪ್ಷನ್. ಐ ಪ್ಲೀಡ್ ಗಿಲ್ಟಿ ಅಂದರೆ ಏನು, ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಅವನು ಒಪ್ಕೊಳ್ತಾನೆ. ಐ ಡು ನಾಟ್ ಪ್ಲೀಡ್ ಗಿಲ್ಟಿ ಅಂದರೆ ಏನಾಗುತ್ತೆ, ಆವಾಗ ಇಲ್ಲ ಹಾಗಿದ್ರೆ ಟ್ರಯಲ್ ಮುಂದುವರಿಸಿ ಅಂತ ಹೇಳಿ ಟ್ರಯಲ್ ಆಗುತ್ತೆ. ಟ್ರಯಲ್ ಆದ ನಂತರ ಒಂದು ಪ್ರಾಸಿಕ್ಯೂಷನ್ನು ಎವಿಡೆನ್ಸ್ ಎಲ್ಲ ಕೊಡಬೇಕು. ಹಿ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್ ಅಲ್ವಾ, ಇದು ಒಂದು ಹಂತ. ಸೊ ಈ ಒಂದು ಪೆಟ್ಟಿ ಆಫೆನ್ಸ್ಗಳೆಲ್ಲ ಏನಾಗುತ್ತೆ, ಸುಮ್ಮನೆ ಟ್ರಯಲ್ ಎಲ್ಲ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಅವ್ನು ಜಸ್ಟ್ ಹೌದು ನಾನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಒಪ್ಕೊಳ್ತಾನೆ. ಒಪ್ಕೊಂಡು ಏನು ಮಾಡ್ತಾನೆ, ಅದಕ್ಕೆ ತಕ್ಕನಾದ ಫೈನನ್ನು ಕಟ್ಬಿಡ್ತಾನೆ. ಆವಾಗ ಅಲ್ಲಿಗೆ ಕೇಸ್ ಮುಗಿದು ಹೋಗುತ್ತಲ್ವಾ, ಸುಮ್ಮನೆ ಈ ಟ್ರಯಲಿನ ಅವಶ್ಯಕತೆನೇ ಇರೋದಿಲ್ಲ. ಸೊ ಇದು ಬಹಳ ಮುಖ್ಯ. ಡು ಯು ಪ್ಲೀಡ್ ಗಿಲ್ಟಿ ಅಂದರೆ ಇಫ್ ಹಿ ಪ್ಲೀಡ್ಸ್ ಗಿಲ್ಟಿ ಆವಾಗ ಕೇಸ್ ಅಲ್ಲಿಗೆ ಏನು ಮಾಡಬೇಕಂತ ತಿಳಿಸುತ್ತೆ. ಇಫ್ ಇಟ್ ಡಸ್ ನಾಟ್ ಪ್ಲೀಡ್ ಗಿಲ್ಟಿ ಟ್ರಯಲನ್ನು ಮುಂದುವರಿಸಬೇಕಾಗತ್ತೆ. ಸೊ ಕೆಲವೊಂದು ಕಾನೂನುಗಳಿವೆ, ಮೋಟಾರ್ ವೆಹಿಕಲ್ಸ್ ಅಥವಾ ಸುಮಾರು ಸಣ್ಣ ಪುಟ್ಟ ಆಫೆನ್ಸ್ಗಳಿರುವಂಥದ್ದು, ಅದೆಲ್ಲ ಕೂಡ ಸುಮಾರು ಆ್ಯಕ್ಟ್ ಇದೆ. ಅವುಗಳಲ್ಲಿ ಅವುಗಳದೇ ವಿಧಾನಗಳನ್ನು ನೀಡಿದ್ದಾರೆ ಆಯಿತಾ. ಸೊ ಅದಕ್ಕೋಸ್ಕರ ಇಲ್ಲಿ CRPCಲೇ ಆ್ಯಡ್ ಮಾಡಿಲ್ಲ, ಬಟ್ ಪ್ರೊಸೀಜರ್ ಅದೇ. ಆದರೆ ಸ್ಪೆಷಲ್ ಲಾಸ್ ಅಲ್ಲ ಇವುಗಳೆಲ್ಲ. ಸ್ಪೆಷಲ್ ಲಾಸಿಗೆ ಅವರದ್ದೇ ಆದಂಥ ಪ್ರಾಧಾನ್ಯತೆ ಇರುತ್ತೆ. ಸೊ ಯಾವ್ಯಾವ ಲಾಸ್ ಇದೆ ಅದು ಪ್ರೊವೈಡ್ಸ್ ಕನ್ವಿಕ್ಷನ್ ಆನ್ ಪ್ಲೀಡ್ ಆಫ್ ಗಿಲ್ಟಿ. ತಪ್ಪು ಮಾಡಿದ್ರೆ ಅಂದ್ಕೊಳ್ಳಿ, ಅದು ಕನ್ವಿಕ್ಷನ್, ಅದು ಆಯ್ತಪ್ಪ ನೀನು ತಪ್ಪು ಮಾಡಿದ್ದಿಲ್ಲ, ನಿನಗೆ ಕನ್ವಿಕ್ಷನ್ ಕೊಡ್ತೇನೆ, ಬಟ್ ನೀನು ಫೈನ್ ಕಟ್ಟಿದರೆ ಸಾಕು ಅಂತ ಹೇಳುವಂಥದ್ದು ಇರುತ್ತಲ್ಲ, ಆ ಥರ ಕಾನೂನುಗಳು. ಸೊ ಒಂದು ಮೋಟಾರ್ ವೆಹಿಕಲ್ ಕಾನೂನು ಆ ಥರ ಕಾನೂನು, ಅದರ ತರಹ ಬೇರೆ ಕಾನೂನುಗಳಿದ್ದರೂ ಸಹ ಪೆಟ್ಟಿ ಆಫೆನ್ಸ್ಗಳಾಗ್ತವೆ. ಬಟ್ ಪೆಟ್ಟಿ ಆಫೆನ್ಸ್ ಹೇಳುವಂತಹ BNSSನ ಡೆಫಿನೇಷನ್ಗಳಲ್ಲಿ ಇವುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಟಿಮೇಟ್ಲಿ ಪೆಟ್ಟಿ ಆಫೆನ್ಸ್ ಅಂದರೆ ಯಾವ ಒಫೆನ್ಸಸ್ಗೆ ಪನಿಷ್ಮೆಂಟ್ 5,000ಕ್ಕಿಂತ ಜಾಸ್ತಿ ಇರೋದಿಲ್ವೋ ಅದು ಪೆಟ್ಟಿ ಆಫೆನ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಸ್ಪೆಷಲ್ ಸಮನ್ಸ್ ಅಂತ ಕಳಿಸಿ ಅವರು ಅದಕ್ಕೆ ತಪ್ಪು ಒಪ್ಕೊಂಡು ಫೈನ್ ಕಟ್ಟಿದರೆ ಸಾಕಾಗತ್ತೆ. ಹಾಗೆ ಎಷ್ಟು ಫೈನು ಅಂತ ಹೇಳಿ ಅದೇ ಸೆಕ್ಷನಲ್ಲಿ ಹೇಳಿದ್ದಾರೆ. ಈ ಸೆಕ್ಷನ್ ಏನಿತ್ತಲ್ಲ 206 CRPC ಇತ್ತು ಮೊದಲು, ಈಗ 229 BNSS ಇದರಲ್ಲಿ ನಾವು ಕಾಣ್ತೇವೆ. ಸೊ ಇಲ್ಲಿ ಅಮೌಂಟ್ ಸ್ಪೆಸಿಫೈಡ್ ಇನ್ ಸಮನ್ಸ್, ಆ ಸಮನ್ಸ್ನಲ್ಲಿ ಸಮನ್ಸ್ ಕಳಿಸ್ಕೊಡ್ತಾರೆ. ಕಳಿಸುವಾಗಲೇ ನೋಡಿ ನೀವು ಇದಕ್ಕೆ ತಪ್ಪು ಒಪ್ಪಿದರೆ ನೀವು ಇಷ್ಟು ಫೈನ್ ಕಟ್ಕೊಡಿ ಅಂತ ಹೇಳ್ತಿದ್ರು. ಸೊ ಮೊದಲಾದರೆ 1,000 ರೂಪಾಯಿ ತನಕ ಫೈನ್ ಹಾಕ್ಬೋದಿತ್ತು. ಇಲ್ಲಿ 2 ವಿಚಾರ ಇದೆ. ಪೆಟ್ಟಿ ಒಫೆನ್ಸ್ ಅಂದರೆ ಬೇರೆ ಆಯಿತಾ. ಪೆಟ್ಟಿ ಒಫೆನ್ಸಸ್ಗಳಲ್ಲಿ ಈ ರೀತಿ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಮತ್ತೆ ಫೈನ್ ಕಟ್ಕೊಳ್ಳುವಂಥದ್ದು. ಸೊ ಪೆಟ್ಟಿ ಒಫೆನ್ಸ್ದು 5,000 ಅಂತ ಹೇಳಿ ಲಿಮಿಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಪೆಟ್ಟಿ ಒಫೆನ್ಸಲ್ಲಿ ಹಾಕುವಂಥ ಫೈನಲ್ಲೂ ಸಹ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು ₹5,000, 1,000 ರೂಪಾಯಿಂದ 5,000 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, 2 ವಿಚಾರಗಳಿವೆ. ಏನಿದ್ರು 5,000ನೇ, 1,000ದಿಂದ 5,000 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಆ ಕ್ಲಾಸಿಫಿಕೇಷನ್ ನಿಮಗೆ ಗೊತ್ತಿರಬೇಕು. ಪೆಟ್ಟಿ ಒಫೆನ್ಸ್ ಹೇಳುವಂಥ ಡೆಫಿನೇಷನಲ್ಲಿ ಪೆಟ್ಟಿ ಒಫೆನ್ಸ್ ಅಂತ ಹೇಳುವಂತಹ ಅದರದ್ದು ಫೈನಿನ ಲಿಮಿಟ್ 5,000ಕ್ಕೆ ಜಾಸ್ತಿ ಆಗಿದೆ. ಹಾಗೆ ಪೆಟ್ಟಿ ಒಫೆನ್ಸಲ್ಲಿ ಹಾಕುವಂತಹ ಫೈನ್ ಲಿಮಿಟ್ ಅಲ್ಲೂ ಕೂಡ 5,000 ತನಕ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಈಗ ನೋಡಿ ಕೆಲವೊಂದು ಡಿಫಾಮೇಷನ್ ಇನ್ ಹೈ ಡಿಗ್ನಿಟರೀಸ್ ಅಂತ ಕೆಲವೊಂದು ಕೇಸ್ ಇರುತ್ತೆ ಆಯಿತಾ. ಅಂದರೆ ಈಗ ಪ್ರೆಸಿಡೆಂಟಿಗೆ ಅಥವಾ ಗವರ್ನರ್ ಅವರಿಗೆಲ್ಲ ಡಿಫಾಮೇಷನ್ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ದಾರೆ. ಸೊ ಒಂದು ವೇಳೆ ಆ ಕೇಸಲ್ಲಿ ಈಗ ಯಾವುದೋ ಒಂದು ಫೇಮಸ್ ಮೀಡಿಯಾ ಕಂಪ್ನಿಯ ಪರ್ಸನನ್ನು ಪ್ರೆಸಿಡೆಂಟ್ಗೆ ಡಿಫೇಮೇಷನ್ ಮಾಡಿದ್ದಾರೆ ಅಂತ ಹೇಳಿ, ಅಥವಾ ಹೈ ಡಿಗ್ನಿಟರೀಸ್ ಮಿನಿಸ್ಟರ್ಸ್ ಅವರೆಲ್ಲ ಬರ್ತಾರೆ, ಅವರು ಡಿಫಾಮೇಷನ್ ವಿರುದ್ಧ ಕೇಸ್ ಹಾಕಿದ್ದಾರೆ. ಬಟ್ ಏನಾಯಿತು, ಅಲ್ಟಿಮೇಟ್ಲಿ ಕೋರ್ಟ್ ಡಿಸ್ಚಾರ್ಜ್ ಆರ್ ಅಕ್ವಿಟ್ಸ್, ಕೋರ್ಟ್ ಅವ್ರನ್ನ ಬಿಡುಗಡೆಗೊಳಿಸ್ಬಿಟ್ಟಿದೆ, ಅಕ್ವಿಟ್ ಮಾಡಿಬಿಟ್ಟಿದೆ. ಅಂದರೆ ಇವ್ರದ್ದೇನು ತಪ್ಪಿಲ್ಲ, ಇವರೇನು ಡಿಫಾಮೇಷನ್ ಮಾಡಿಲ್ಲ, ಅವರಿಗೆ ಮಾನಹಾನಿಯನ್ನು ಮಾಡಲಿಲ್ಲ ಅಂತ ಹೇಳಿ ಕೋರ್ಟ್ ಒಪಿನಿಯನ್ ಬಂದಿದೆ. ಯಾವ ಕಾರಣಕ್ಕೆ, ಆ್ಯಸ್ ದರ್ ವಾಸ್ ನೋ ರೀಸನೇಬಲ್ ಕಾಸ್ ಆಫ್ ಮೇಕಿಂಗ್ ಅಕ್ಯುಸೇಷನ್ಸ್, ತಪ್ಪು ಮಾಡಿದ್ದಾರೆ ಅಂತ ಹೇಳುವಂಥ ಯಾವುದೇ ಇದು ಹುರುಳಿಲ್ಲ ಅದರಲ್ಲಿ ಅಂತ ಹೇಳಿ. ಆವಾಗ ಪಾಪ ಇವರಿಗೆ ಸಫರ್ ಆಗಿರ್ತಾರಲ್ಲ, ಡಿಫಾಮೇಷನ್ ಆದವರಲ್ಲ,
ಡಿಫಾಮೇಷನ್ ಆಗಲಿಲ್ಲ ಅಂತ ಹೇಳಿ ಕೋರ್ಟು ಕೊಟ್ಟಿದೆ. ಅಂದರೆ ಯಾರ ವಿರುದ್ಧ ಡಿಫಾಮೇಷನ್ ಕೇಸ್ ಹಾಕಿರ್ತಾರೆ ಆ ಪತ್ರಿಕೆ ಅಥವಾ ಆ ವ್ಯಕ್ತಿ ಅವರಿಗೆ ಕಾಂಪನ್ಸೇಷನ್ ಸಿಗತ್ತೆ. ಕೋರ್ಟು ಕಾಂಪನ್ಸೇಷನ್ ಆರ್ಡರ್ ಮಾಡ್ಬೋದು. ಸುಮ್ಮನೆ ಅವ್ರ ವಿರುದ್ಧಕ್ಕೆ ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್ ಅಂತ ಯೂಶ್ವಲಿ ಹೇಳುವಂಥದ್ದು, ಅಂಥವ್ರಿಗೆ ಕಾಂಪನ್ಸೇಷನ್ ಕೋರ್ಟು ಕೊಡಿಸ್ಬೋದು. ಸೊ ಅಂಥ ಕಾಂಪನ್ಸೇಷನ್ 1,000 ಇತ್ತು, ಈಗ 5,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಸೇಮ್ ಇದೇ ರೀತಿ ದಿಸ್ ವಾಸ್ ಅಪ್ಲಿಕೇಬಲ್, ಇದು ಕೇವಲ ಸೆಷನ್ಸ್ ಕೋರ್ಟಲ್ಲಿ ಮಾತ್ರ ಆಗುವಂಥದ್ದಾಗಿತ್ತು. ಆ್ಯಂಡ್ ಎಲ್ಲಾಗುವಂಥದ್ದು ಎಲ್ಲ ಡಿಫಾಮೇಷನ್ ಕೇಸಸ್ ಅಲ್ಲ, ಹೈ ಡಿಗ್ನಿಟರೀಸ್ಗಳ ಕೇಸಸಲ್ಲಿ. ಹೈ ಡಿಗ್ನಿಟರೀಸ್ ಅಂದರೆ ಯಾರು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡೀಟೇಲ್ ಆಗಿ. CRPC ಸೆಕ್ಷನ್ 119 ಹೇಳ್ತಾರೆ. ಸೊ ಇದು ಒಂದಾದರೆ, ಇನ್ನು ಬೇರೆ ವಾರೆಂಟ್ ಟ್ರಯಲ್ ಕೇಸಸಲ್ಲಿ ಸುಳ್ಳೆ ಯಾರ್ದ ಮೇಲಾದರೂ ನಾನು ಕೇಸ್ ಹಾಕ್ತೇನೆ. ಆವಾಗ ಪಾಪ ಆ ವ್ಯಕ್ತಿ ಇನ್ನೋಸೆಂಟ್ ಆಗಿರ್ತಾನೆ, ಕೋರ್ಟಿಗೆ ಗೊತ್ತಾಗತ್ತೆ, ಅವನನ್ನು ಅಕ್ವಿಟ್, ಏನೋ ಆರೋಪ ಸಾಬೀತಾಗಲಿಲ್ಲ ಅಂತ ಹೇಳಿ ಕೋರ್ಟು ಅವನನ್ನು ಬಿಡುಗಡೆ ಮಾಡುತ್ತೆ. ಆವಾಗ ಅವನು ಕೇಳ್ಬೋದು ಕಾಂಪನ್ಸೇಷನ್ ಕೊಡಿಸಿ ನನಗೆ ಅಂತ ಹೇಳಿ, ಆಯಿತಾ. ಸೊ ಮ್ಯಾಜಿಸ್ಟ್ರೇಟ್ ಮುಂಚೆ 1,000 ರೂಪಾಯಿ ತನಕ ಫೈನ್ ಹಾಕ್ಬೋದಿತ್ತು ನನಗೆ, ಯಾಕೆಂದರೆ ನಾನೆಲ್ಲ ಸುಳ್ಳು ಕೇಸ್ ಹಾಕಿದ್ದು. ಸೊ ಈಗ 2,000 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಆ 2,000 ದುಡ್ಡು ಕಟ್ಟಲಿಲ್ವಾ 30 ದಿನ ತನಕ ನನಗೆ ಜೈಲ್ ಪನಿಷ್ಮೆಂಟ್ ಆಗ್ಬೋದು. ಸೊ ಈ ಟೈಮ್ ಲಿಮಿಟ್ ಇಲ್ಲಿದೆ 2,000 ರೂಪಾಯಿ. 1,000 ರೂಪಾಯಿ ಫೈನ್ ಹಾಕುವಂಥದ್ದು ಈಗ 2,000 ತನಕ ಫೈನ್ ಹಾಕ್ಬೋದು ಸುಳ್ಳು ಕೇಸಸಲ್ಲಿ, ಇನ್ ಕೇಸ್ ಇನ್ಸ್ಟೆಡ್ ಅಪಾನ್ ಕಂಪ್ಲೇಂಟ್ ಆರ್ ಪೊಲೀಸ್ ಆಫೀಸರ್. ಯಾವುದೇ ಮೆಥಡಲ್ಲಿರಲಿ, ಬಟ್ ವಾರೆಂಟ್ ಟ್ರಯಲಲ್ಲಿ ಇದು ದಿಸ್ ಇಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಟು ಡಿಫಾಮೇಷನ್ ಕೇಸ್. ಇದು ಯಾವುದೇ ರೀತಿ ಕೇಸ್ ಆದರೂ ಅಪ್ಲೈ ಆಗುತ್ತೆ, ಕೇವಲ ಡಿಫಾಮೇಷನ್ ಅಂತ ಅಷ್ಟೇ ಅಲ್ಲ. ಬಟ್ ಹಿಂದಿನ ಸೆಕ್ಷನ್ ಏನು ಕೇವಲ ಡಿಫಾಮೇಷನ್ಗೆ ಮಾತ್ರ ಅಪ್ಲೈ ಆಗುವಂಥದ್ದಾಗಿತ್ತು. ಅಂದರೆ ನೋಡಿ, ಸುಮ್ಮನೆ ಯಾರ ವಿರುದ್ಧವೂ ಸಹ ಸುಳ್ಳು ಕೇಸ್ ಹಾಕಬಾರ್ದು ಹೇಳೋದಕ್ಕೆ. ಸುಳ್ಳು ಕೇಸ್ ಹಾಕಿದರೆ ಅವರಿಗೂ ಸಹ ಪರಿಹಾರ ಇದೆ, ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಪರಿಹಾರ ಕೇಳ್ಬೋದು. ಅವರು ಆ ಪರಿಹಾರ ದುಡ್ಡು ಕೊಡಲಿಲ್ಲ ಅಂದರೆ ಅವರನ್ನು, ಯಾರು ಸುಳ್ಳು ಕೇಸ್ ಹಾಕಿರ್ತಾರೆ ಅವರನ್ನು ಜೈಲಿಗೆ ಹಾಕ್ಬೋದು ಅಂತ ಇಲ್ಲಿರುವಂಥದ್ದು. ಸೊ ಕಾನೂನುಗಳು ಬೇಕಾದಷ್ಟಿವೆ, ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಹೇಳುವಂಥದ್ದು ಮುಖ್ಯ ಆಗಿರುತ್ತೆ. ಹಾಗೆ ಇನ್ನು ನೋಡಿ, ಕೆಲವೊಂದು ಸುಳ್ಳು ಎವಿಡೆನ್ಸ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಟ್ರಯಲ್ ಆಗಿರುತ್ತೆ ಅಲ್ವಾ. BNS ಅಲ್ಲಿ ಯಾವುದೋ ಸೆಕ್ಷನಲ್ಲಿ ಟ್ರಯಲ್ ಪ್ರಾರಂಭ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಎರಡೆರಡು, ಫಸ್ಟ್ ಒಂದು ಟ್ರಯಲ್ ಆಗಿರುತ್ತೆ ಯಾವುದೋ ಸಮಯದಲ್ಲಿ, ಆವಾಗ ಒಬ್ಬ ವ್ಯಕ್ತಿ ಹೋಗಿ ಸುಳ್ಳು ಎವಿಡೆನ್ಸ್ ಕೊಟ್ಟಿರ್ತಾನೆ. ಸುಳ್ಳು ಎವಿಡೆನ್ಸ್ ಕೊಟ್ಟಿದ್ದಾನೆ ಅಂತ ಹೇಳುವಂಥ ಕಾರಣಕ್ಕೆ ಅವನನ್ನು ಒಂದು ಸಮರಿ ಟ್ರಯಲ್ ಮಾಡ್ಬೋದು. ಇನ್ನೊಂದು ಟ್ರಯಲಲ್ಲಿ, ಇನ್ನೊಂದು ಕೇಸಲ್ಲಿ ನೀನು ಸುಳ್ಳು ಸಾಕ್ಷಿ ಕೊಟ್ಟಿದ್ದೀಯ ಅಂತ ಹೇಳೋ ಒಂದು ಕೇಸನ್ನು ಪ್ರಾರಂಭ ಮಾಡ್ಬೋದು ಅವನ ವಿರುದ್ಧ. ಸೊ ಇದರಲ್ಲಿ ಪನಿಷ್ಮೆಂಟ್ ಅಂತ ಕೊಡ್ತಾರಲ್ವಾ, ಆ ಪನಿಷ್ಮೆಂಟು ಎಷ್ಟು ಅಂತ, ಇದು CRPC ನೋಡಿ ಪನಿಷ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪನಿಷ್ಮೆಂಟ್ ಅಂತ ಎಷ್ಟಿತ್ತು, 500 ರೂಪಾಯಿ ಅಂತ ಇತ್ತು, ಈಗ 1,000ಕ್ಕೆ ಏರಿಸಿದ್ದಾರೆ. ಅಥವಾ 3 ತಿಂಗಳ ಜೈಲ್ ಕೂಡ ಆಗ್ಬೋದು. ಸೊ ನೋಡಿ, ಸುಳ್ಳು ಸಾಕ್ಷಿ ಹೇಳಬಾರ್ದು ಹೇಳೋದಕ್ಕೆ ಅಂತ ಸಮರಿ ಟ್ರಯಲ್ ತುಂಬ ಡೀಟೇಲ್ ಆಗೆಲ್ಲ ಟ್ರಯಲ್ ಮಾಡೋದಿಲ್ಲ. ಬಟ್ ಸಮರಿ ಟ್ರಯಲಲ್ಲಿ ಏನು ಮಾಡ್ತಾರೆ, ಸಮರಿ ಟ್ರಯಲ್ ಫಾರ್ ವಾಟ್, ಫಾರ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್. ಇದೇನು ಅಂಥ ಇಂಪಾರ್ಟೆಂಟ್ ಸೆಕ್ಷನ್ ಅಲ್ಲ, ಬಟ್ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ಆಗುತ್ತೆ. ಸುಳ್ಳು ಸಾಕ್ಷಿ ಹೇಳೋರಿಗೆ ಅವರಿಗೆಲ್ಲ ನೋಡಿ ಇಷ್ಟು ಈ ಥರ, ಇದು 1,000 ರೂಪಾಯಿ ಜಾಸ್ತಿ ಇದಾಗಲಿಕ್ಕಿಲ್ಲ, ತುಂಬ ಮ್ಯಾಟ್ರ್ ಆಗಲಿಕ್ಕಿಲ್ಲ, ಬಟ್ ಜೈಲು ಶಿಕ್ಷೆ ಇಟ್ ರಿಯಲಿ ಮ್ಯಾಟರ್ಸ್. ಇನ್ನು ಕೋರ್ಟಿನ ಕೋರ್ಟಿಗೆ ಕಂಟೆಂಪ್ಟ್ ಮಾಡ್ತಾರಲ್ವಾ, ಅಂದರೆ ಕೋರ್ಟ್ನ ಆರ್ಡರ್ ಫಾಲೋ ಮಾಡೋದಿಲ್ಲ, ಸಿವಿಲ್ ಕಂಟೆಂಪ್ಟ್, ಅಥವಾ ಕೋರ್ಟಿಗೆ ಬಾಯಿಗೆ ಬಂದಾಗ ಬೈತಾರೆ, ಕ್ರಿಮಿನಲ್ ಕಂಟೆಂಪ್ಟ್ ಇರ್ಬೋದು. ಆವಾಗಲೂ ಕೂಡ ಕೋರ್ಟ್ ಫೈನನ್ನು ಹಾಕ್ಬೋದು. ಮೊದಲು 200 ರೂಪಾಯಿ ಅಂತ ಅಷ್ಟೇ ಇತ್ತು, ಈಗ ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಟು 1,000 ರೂಪೀಸ್, 1,000 ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದಾರೆ. 1 ತಿಂಗಳ ತನಕ ಮ್ಯಾಕ್ಸಿಮಮ್. ತಪ್ಪಿದಲ್ಲಿ ಇದು ಕೊಡಲಿಲ್ವಾ, ಇನ್ ಡಿಫಾಲ್ಟ್ ಆಫ್ ಫೈನ್, ಅಂದರೆ ಫಸ್ಟೇ 1 ತಿಂಗಳು ಇಂಪ್ರಿಸನ್ಮೆಂಟ್ ಹಾಕೋದಿಲ್ಲ, ಫೈನ್ ಹಾಕ್ತಾರೆ. ಫೈನ್ ಅಷ್ಟು ಹಾಕಿದ್ದು ಸಹ ಫೈನ್ ಕಟ್ಟಲಿಲ್ವಾ, ಆವಾಗ 1 ತಿಂಗಳು ಜೈಲಿಗೆ ಹೋಗಿ ಅಂತ ಹೇಳ್ತಾರೆ. ಇದು ಕೆಲವೊಂದು ಚೇಂಜು. ಇನ್ನು ನೋಡಿ, ಸಮನ್ಸಿಗೆ ಬರೆದಿದ್ರೆ ಒಫೆನ್ಸ್ ಬೇರೆ ಕಡೆ ಇದೆ BNS ಅಲ್ಲಿ, ಆದರೆ ಕೆಲವೊಂದು ಸಲ CRPCಲ್ಲೂ ಕೂಡ ನಾವು ನೋಡ್ಬೋದು, ಆಯಿತಾ. ವಿಟ್ನೆಸ್ ಹೂ ಇಸ್ ಸಮನ್ ಬಟ್ ಫೇಲ್ ಟು ಅಪೇರ್ ಬಿಫೋರ್ ದ ಕೋರ್ಟ್. ಸಮನ್ಸ್ ಕೊಟ್ಟರು ಸಹ ಕೋರ್ಟಿಗೆ, ಇವ್ರು ಬರಲಿಲ್ಲ ಅಂದರೆ 500 ರೂಪಾಯಿ ತನಕ, 100ರಿಂದ 500 ರೂಪಾಯಿ ಜಾಸ್ತಿ ಆಗಿದೆ. ಇದೆಲ್ಲ ಯೂಸ್ ಮಾಡೋದಿಲ್ಲ ಈ ಸೆಕ್ಷನ್ಸ್ಗಳು ಆ್ಯಕ್ಚುಲಿ. ಇದು ಸ್ವಲ್ಪ ತುಂಬ ಅಲ್ಲ. ಈಗ ಹೈಕೋರ್ಟ್ ಮುಂದೆ ಈ ಕೇಸನ್ನು ಈ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಯಾವುದೋ ರೀಸನ್ ಕೊಡ್ತೀರಿ, ಸುಳ್ಳು ರೀಸನ್ನು.
ಫ್ರಿವಲಸ್ ಆರ್ ವೆಕ್ಸೇಷಸ್ ಅಪ್ಲಿಕೇಶನ್ಸ್. ಆವಾಗ ಏನಾಯಿತು, ಅದಕ್ಕೆ ಹೈಕೋರ್ಟಿಗೆ ಫೈನ್ ಹಾಕುವಂಥ ಪವರ್ ಇದೆ ಅಲ್ವಾ. ಮೊದಲಾದರೆ 1,000 ರೂಪಾಯಿ ಫೈನ್ ಹಾಕ್ಬೋದು ಅಂತ ಇತ್ತು. ಈಗ ಲಿಮಿಟ್ ಇಲ್ಲ, ಎಷ್ಟದಕ್ಕೆ ಸರಿ ಅನ್ಸತ್ತೋ ಮೇ ಬಿ 1 ಲಕ್ಷ ಕೂಡ ಹಾಕ್ಬೋದು, 10,000 ಕೂಡ ಹಾಕ್ಬೋದು ಫೈನು, ಅಥವಾ 500 ರೂಪಾಯಿ ಕೂಡ ಹಾಕ್ಬೋದು. ಇಟ್ ಡಿಪೆಂಡ್ಸ್ ಆಯಿತಾ. ಸೊ 1,000ದಿಂದ ಎನಿ ಅಮೌಂಟು ಹಾಕ್ಬೋದು ಅಂತೇಳಿ ನಾವು ಕಾಣ್ತೇವೆ. ಸೊ ಲಾಸ್ಟ್ ಇದು ಹೈಕೋರ್ಟ್ ಈ ರೀತಿ ತನ್ನ ಎದುರು ಸುಳ್ಳು ಕೇಸಸ್ಗಳನ್ನು ಹಾಕುವಂಥವರಿಗೆ ಫೈನ್ ಇಂಪೋಸ್ ಮಾಡ್ಬೋದು ಅಂತ ಇದ್ದಿದ್ದು. ನೆಕ್ಸ್ಟ್ ಒನ್ನು ಸೆಷನ್ಸ್ ಜಡ್ಜ್, ಸೆಷನ್ಸ್ ಕೋರ್ಟ್ ಏನಿದಾರಲ್ಲ, ಈಗ ಒಂದು ಡಿಸ್ಟ್ರಿಕ್ಟಿಂದ ಇನ್ನೊಂದು ಡಿಸ್ಟ್ರಿಕ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಸೆಷನ್ಸ್ ಕೋರ್ಟ್ ಮುಂದೆ ಸುಳ್ಳು ಕೇಸ್ ಹಾಕಿರ್ತಾರೆ. ಆವಾಗ ಏನಾಗಿತ್ತು, 250 ರೂಪಾಯಿ ಮಾತ್ರ ಇತ್ತು, ಈಗ 10,000 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು ನೋಡಿ, ಪವರ್ ಟು ಸೆಲ್ ಪೆರಿಷೇಬಲ್ ಪ್ರಾಪರ್ಟಿ. ಈಗ ಕೋರ್ಟಲ್ಲಿ ಒಂದು ಪ್ರಾಪರ್ಟಿನೆಲ್ಲ ತಂದಿದ್ದಾರೆ, ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ಅದು ಮೇ ಬಿ ಯಾವುದೋ ಒಂದು ಧಾನ್ಯಗಳು, ತರಕಾರಿ, ಹಣ್ಣು, ಹಾಲು ಈ ರೀತಿ ಇರುತ್ತೆ, ಅದು ಹಾಳಾಗತ್ತೆ, ಪೆರಿಷೇಬಲ್ ಪ್ರಾಪರ್ಟಿ ಅಲ್ವಾ. ಸೊ ಅದನ್ನು ಸೇಲ್ ಮಾಡ್ಬೋದು. ಮುಂಚೆ ಆದರೆ ಅದ್ರದ್ದು ವ್ಯಾಲ್ಯೂ 500 ರೂಪಾಯಿ ಅಲ್ದಿದ್ರೆ ಸೇಲ್ ಮಾಡ್ಬೋದು ಅಂತ ಇತ್ತು. ಈಗ ಏನು ಮಾಡಿದ್ದಾರೆ, ಜಾಸ್ತಿ ಆಗಿದೆಯಲ್ಲ, ಎಲ್ಲ ಬೆಲೆಗಳು ಜಾಸ್ತಿ ಆಗಿವೆ. ಸೊ ಏನು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿಯ ವ್ಯಾಲ್ಯೂ 10,000ಕ್ಕಿಂತ ಜಾಸ್ತಿ ಇಲ್ದಿದ್ರೆ ಇಮಿಡಿಯೇಟ್ಲಿ ಸೇಲ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ದೇ ಹ್ಯಾವ್ ಇನ್ಕ್ರೀಸ್ಡ್. ಇದು ಸ್ವಲ್ಪ ಇಂಪಾರ್ಟೆಂಟ್, ಇದು ತುಂಬ ಸಲ ಎಲ್ಲ ಎಕ್ಸಾಮ್ಗೂ ಕೇಳ್ತಿರ್ತಾರೆ ಆಯಿತಾ. ಸೆಕ್ಷನ್ 417 ಹಾಗೂ ಸೆಕ್ಷನ್ 376 ಆಫ್ CRPC. ಈಗ ನಾರ್ಮಲಿ ಯಾವುದೇ ಒಂದು ಜಡ್ಜ್ಮೆಂಟ್ ಆಯಿತು, ಟ್ರಯಲ್ ಎಲ್ಲ ಆಯಿತು, ಜಡ್ಜ್ಮೆಂಟ್ ಆದ ನಂತರ ಅಪೀಲ್ ಹೋಗ್ಬೋದು ಅಲ್ವಾ. ಅಪೀಲ್ ಈಸ್ ಅ ಸ್ಟ್ಯಾಟ್ಯುಟರಿ ರೈಟ್, ನಿಮ್ಗೆ ಬೇಕಾಬಿಟ್ಟು ಅಪೀಲ್ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ನಿಮಗೆ ರೈಟ್ ಇಲ್ಲ ಅಂತ ಹೇಳಿದರೆ ಇಲ್ಲ, ಆ ರೈಟ್ ಇಲ್ಲ, ನೀವು ಅಪೀಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೇಳಿದೆ ಕೋರ್ಟ್ ಅಥವಾ CRPC BNSS ಹೇಳಿದೆ, ನೀವು ಇಂತಿಂಥ ಕೇಸಸ್ಗಳಲ್ಲಿ ಮಾತ್ರ ಅಪೀಲ್ ಹೋಗ್ಬೋದು, ಎಲ್ಲ ಕೇಸ್ಗಳಲ್ಲಿ ಅಪೀಲ್ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದೆ. ಅದೇ ಈಗ ಏನಾಗಿದೆ ಅಂತಂದರೆ, ಮೊದಲು ಇತ್ತು ಪೆಟ್ಟಿ ಒಫೆನ್ಸಸ್ಗಳು, ಸಣ್ಣ ಪುಟ್ಟ ಒಫೆನ್ಸ್ಗಳು ಇರ್ತಾವಲ್ಲ, ಆ ಸಣ್ಣ ಪುಟ್ಟ ಒಫೆನ್ಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಪೆಟ್ಟಿ ಕೇಸಸ್, ಒಫೆನ್ಸ್ ಅಂತ ಹೇಳೋದಕ್ಕಿಂತ ಪೆಟ್ಟಿ ಕೇಸಸ್ ಅಂಥದ್ರಲ್ಲಿ ನೀವೆಲ್ಲ ಅಪೀಲ್ ಹೋಗಬೇಕಂತ ಇಲ್ಲ, ಅಪೀಲ್ ಹೋಗಬಾರ್ದು, ಯಾಕೆಂದರೆ ಸುಮ್ಮನೆ ಕೋರ್ಟ್ನ ಟೈಮ್ ವೇಸ್ಟು ಅಂತೇಳಿ ಹೇಳ್ತಾರೆ. ಈಗ ನೋಡಿ ನಮ್ಗೆ ಕಾಣ್ತಾರೆ, ಈಗ ಹೈಕೋರ್ಟ್ ಅದು ಒಂದೊಂದು ಕೋರ್ಟಿಗೆ ಒಂದೊಂದು ವ್ಯತ್ಯಾಸ ಆಗುತ್ತೆ. ಈಗ ಹೈಕೋರ್ಟು CRPC ಆದರೆ ಏನಿತ್ತು, ಇಲ್ಲಿ ಏನೂ ಇಲ್ಲ, ಇದು ಒಂದು ಬದಲಾವಣೆ ಮಾತ್ರ ಆಗಿದೆ ಅಷ್ಟೇ, ಬೇರೆ ಏನು ಬದಲಾವಣೆ ಆಗಲಿಲ್ಲ. ಸೊ ಅದೊಂದು ನೆನಪಿಟ್ಕೊಳ್ಳಿ. ಈಗ ಒಬ್ಬ ವ್ಯಕ್ತಿಗೆ 6 ತಿಂಗಳ ತನಕ ಪನಿಷ್ಮೆಂಟ್ ಕೊಡ್ತು, ಅಥವಾ 1,000 ರೂಪಾಯಿ ತನಕ ಫೈನ್ ಹಾಕ್ತು. ಸೊ ಹೈಕೋರ್ಟ್ ಲೆವೆಲ್ಲಿಗೆ ಇದು ನಿಜ ಕಮ್ಮಿ ಪನಿಷ್ಮೆಂಟ್ ಅಲ್ವಾ, 6 ತಿಂಗಳ ಪನಿಷ್ಮೆಂಟು. ಸೊ ಆ ಹೈಕೋರ್ಟಿನ ಪನಿಷ್ಮೆಂಟ್ ಮೇಲೆ ಮತ್ತೆ ಅಪೀಲ್ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಈಗ ಏನು ಮಾಡಿದ್ದಾರೆ, 6 ತಿಂಗಳಲ್ಲ 3 ತಿಂಗಳು ಅಂತೇಳಿ ಒಂದು ಬದಲಾವಣೆ ಮಾಡಿದ್ದಾರೆ. ಜಾಸ್ತಿ ಮಾಡಲಿಲ್ಲ, ಚೇಂಜ್ ಮಾಡಿದ್ದಾರೆ ಅಷ್ಟೇ. 6 ತಿಂಗಳಿಂದ ಅದು ಕಮ್ಮಿನೇ ಆಗಿದೆ, 3 ತಿಂಗಳು. ಬೇರೆಲ್ಲ ಸೇಮ್ ಇದೆ, ಬೇರೆಲ್ಲದು ಸೇಮ್ ಇದೆ. ನೀವು ನೋಡಿದರೆ ಈ ಒಂದೊಂದು ಕೋರ್ಟಿಗೆ ಒಂದೊಂದು ಬೇರೆ ಬೇರೆ ಹೋಗುತ್ತೆ ಆಯಿತಾ. ಅಂದರೆ ಮೊದಲು 6 ತಿಂಗಳು ಪನಿಷ್ಮೆಂಟು ಅಥವಾ 1,000 ರೂಪಾಯಿ ಫೈನ್ ಹಾಕಿದರೂ ಸಹ ಇದ್ರ ವ್ಯಾಲ್ಯೂಕ್ಕಿಂತ ಕಮ್ಮಿ ಇದ್ದರೆ ಹೈಕೋರ್ಟಿನ ಅಪೀಲ್ ಮೇಲೆ, ಹೈಕೋರ್ಟ್ನ ಆರ್ಡರ್ ಮೇಲೆ ಅಪೀಲ್ ಹೋಗ್ಲಿಕ್ಕಿರಲಿಲ್ಲ. ಈಗ ಇಲ್ಲಿ ಏನು ಬದಲಾವಣೆ ಆಗಿದೆ, 3 ತಿಂಗಳು ಅಥವಾ 1,000 ಫೈನ್ ಹಾಕಿದರೆ ಹೈಕೋರ್ಟು ಬದಲಾವಣೆ ಆಗಲಿಕ್ಕಿಲ್ಲ ಅಂತ ಹೇಳಿ, ಅಪೀಲ್ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಒಂದೇ ಬದಲಾವಣೆ ಎಂಟೈರ್ ಒಂದು ಈ ಸೆಕ್ಷನ್ನಲ್ಲಿ. ಇನ್ನೂ ಒಂದಿದೆ, ಸೆಷನ್ಸ್ ಕೋರ್ಟ್, ಇಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ನೀವು ಕಾಣ್ಬೋದು. ಇಲ್ಲಿ ಹಾಗೇನಿಲ್ಲ, ಯಾಕೆಂದರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೇಳುವಂಥ ಕಾನ್ಸೆಪ್ಟೇ BNSಲ್ಲಿ ಅಬಾಲಿಷ್ ಮಾಡಿಬಿಟ್ಟಿದ್ದಾರೆ. ಆ ಕಾನ್ಸೆಪ್ಟ್ ಇಲ್ಲ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇರ್ಬೋದು, ಇದು ಯಾವುದು BNSSಲ್ಲಿ ಇಲ್ಲ. ದಿಸ್ ಹ್ಯಾಸ್ ಬೀನ್ ಒಮಿಟೆಡ್. ಸೊ ಅದಕ್ಕೆ ನಮಗೆ ಕಾಣೋದಿಲ್ಲ. ಇಲ್ಲಿ ಸೆಷನ್ಸ್ ಕೋರ್ಟು ಎಷ್ಟು ಪನಿಷ್ಮೆಂಟು, 3 ತಿಂಗಳ ತನಕ ಪನಿಷ್ಮೆಂಟ್ ಕೊಟ್ಟಿದ್ದರೆ ಮತ್ತು 200 ರೂಪಾಯಿ ಫೈನ್ ಹಾಕಿದರೆ, ಅದಕ್ಕೆಲ್ಲ ಅಪೀಲ್ ಹೋದರೆ ಅದರದ್ದು 10 ಪಟ್ಟು ಖರ್ಚಾಗತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ಪೆಟ್ಟಿ ಒಫೆನ್ಸ್ ಅಲ್ಲ, ವ್ಯತ್ಯಾಸ ನೋಡ್ಕೊಳ್ಳಿ. ಇಲ್ಲಿ ಪೆಟ್ಟಿ ಕೇಸಸ್ ಅಂತ ಇದೆ, ಯಾಕೆಂದರೆ ಇಟ್ ಕುಡ್ ಬಿ ಎನಿ ಒಫೆನ್ಸ್, ಯಾವುದೇ ಒಫೆನ್ಸ್ ಇರ್ಬೋದು, ಜಡ್ಜ್ ನೀಡುವಂಥ ಪನಿಷ್ಮೆಂಟ್ ಆಧಾರದ ಮೇಲೆ
ಅದರದ್ದು ಆರ್ಡ್ರೆ ಕನ್ವಿಕ್ಷನ್ ಆರ್ಡ್ರೆ ತುಂಬ ಕಮ್ಮಿ ಇದೆ, ನೆಗ್ಲಿಜಿಬಲ್, ಅದನ್ನು ದುಡ್ಡು ಕೊಟ್ಟು 200 ರೂಪಾಯಿ 100 ರೂಪಾಯಿ ಫೈನ್ ಇರುತ್ತೆ, ಅದ್ರ ಮೇಲೆಲ್ಲ ಅಪೀಲ್ ಇಲ್ಲ ಅಂತ ಹೇಳಿ. ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೆ ಕೋರ್ಟ್ ತುಂಬ ಗಂಭೀರವಾಗಿ ತಗೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಈ ಸೆಕ್ಷನ್ ಎಕ್ಸಾಂಪಲ್. ಹಾಗೆ JMFC ಕೋರ್ಟಲ್ಲಿ 100 ರೂಪಾಯಿ ಫೈನ್ ಬಿದ್ದರೆ ಆವಾಗಲೂ ಸಹ ಅಪೀಲ್ ಹೋಗ್ಲಿಕ್ಕಿಲ್ಲ. ಇಲ್ಲಿ ಇಂಪ್ರಿಸನ್ಮೆಂಟ್ ಹಾಕಿದರೆ ಹೋಗ್ಬೋದು, 1 ತಿಂಗಳ ಇಂಪ್ರಿಸನ್ಮೆಂಟ್ ಇದ್ದರೂ ಸಹ ಅಪೀಲ್ಗೆ ಹೋಗ್ಬೋದು. ಬಟ್ ಫೈನ್ ನೋಡಿ ಲೆವೆಲ್ 100 ರೂಪಾಯಿ ಫೈನ್, 100 ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ. ಇನ್ನು ಕೆಲವೊಂದು ಸಲ ಸಮರಿ ಟ್ರಯಲ್ಸ್ಗಳು ಮಾಡ್ತಾರೆ, ವೆರಿ ಕ್ವಿಕ್ ಇರುತ್ತೆ ಸಮರಿ ಟ್ರಯಲ್ಸ್, ಆಯಿತಾ. ಸೊ ಅದರಲ್ಲಿ 200 ರೂಪಾಯಿ ತನಕ 200 ಫೈನ್ ಹಾಕಿದರೆ ಫೈನ್ ತನಕ ಅಪೀಲ್ ಹೋಗ್ಲಿಕ್ಕಿಲ್ಲ. ಸೊ ರಿಮೆಂಬರ್ ಆಲ್ ದಿಸ್, ಇದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ಲಿಮಿಟ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ತುಂಬ ಸಲ ಕೇಳ್ತಾರೆ. ಅಂದರೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ಅಪೀಲ್ ಈಸ್ ನಾಟ್ ಅವೈಲೇಬಲ್ ಅಂತ ಹೇಳಿ ಕೇಳ್ತಾರೆ. ಸೊ ಹೈಕೋರ್ಟ್ ಹ್ಯಾಸ್ ಪಾಸ್ಡ್ ಇಂಪ್ರಿಸನ್ಮೆಂಟ್ ಅಪ್ ಟು 4 months ಅಂತ ಹೇಳಿ ಕೊಡ್ತಾರೆ. ಅದು CRPCಲ್ಲಾದರೆ ಅಪೀಲ್ ಹೋಗಲಿಕ್ಕಿಲ್ಲ, BNSಲ್ಲಾದರೆ ಅಪೀಲ್ ಹೋಗ್ಬೋದು, ಯಾಕೆಂದರೆ 4 months ಅಂತ ಇದರೊಳಗೆ ಬರುತ್ತೆ. ಇಲ್ಲಿ 4 months ಅದಕ್ಕಿಂತ ಜಾಸ್ತಿ ಬರುತ್ತೆ, ಅಪೀಲ್ ಹೋಗ್ಬೋದು ಅಷ್ಟೆ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಇಷ್ಟು ಸೆಕ್ಷನ್ ಏನು ಹೇಳಿದೆ ಅಲ್ಲ, ಅದೆಲ್ಲ 4-5 ಸೆಕ್ಷನ್ ಮಾತ್ರ ಇಂಪಾರ್ಟೆಂಟ್, ಅದು ಯಾವುದಂತ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದು ಸಮರಿ ಟ್ರಯಲ್. ಸಮರಿ ಟ್ರಯಲ್ ಅಂದರೆ ಏನಂತಂದರೆ, ಕೆಲವೊಂದು ನಿರ್ದಿಷ್ಟವಾದ ಕೇಸಸಲ್ಲಿ ವೆರಿ ಕ್ವಿಕ್ಕಾಗಿ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ, ಅದ್ರದ್ದು ಪನಿಷ್ಮೆಂಟ್ 6 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು, ಆಯಿತಾ. ಆ ರೀತಿಯೆಲ್ಲ ರೂಲ್ಸ್ ಇದೆ. ಆ ಸಮರಿ ಟ್ರಯಲ್ ಅಂದರೆ ಏನಂತ ಹೇಳಿ, ಯಾಕಂದರೆ ನೋಡಿ ಸೆಷನ್ಸ್ ಟ್ರಯಲ್ ಬೇರೆ, ವೆರಿ ಸ್ಟ್ರಿಕ್ಟ್ ಪ್ರೊಸೀಜರ್. ವಾರೆಂಟ್ ಟ್ರಯಲ್ ಇದೆ, ಸಮನ್ಸ್ ಟ್ರಯಲ್ ಇದೆ, ಇನ್ನೊಂದು ನಾವು ಬರ್ತಾ ಇರೋದು ಸಮರಿ ಟ್ರಯಲ್. ಸಮರಿ ಅಂದರೆ ಏನು, ಶಾರ್ಟ್ ಅಲ್ವಾ. ಸೊ ಶಾರ್ಟಾಗಿ ಮಾಡುವಂಥ ಟ್ರಯಲ್ ಪ್ರೊಸೀಜರ್. ಸೊ ಸಮರಿ ಟ್ರಯಲಲ್ಲಿ ಇಂತಿಂಥ ಕೆಲವೊಂದು ಒಫೆನ್ಸಸ್ಗಳಲ್ಲಿ ನೀವು ಸಮರಿ ಟ್ರಯಲ್ ಮಾಡ್ಬೋದು ಅಂತ ಹೇಳಿ, ಮಾಡಬಹುದು ಅಂತ ಇತ್ತು ಮೊದಲು CRPCಯಲ್ಲಿ. ಈಗ ಅದೇ ಲಿಸ್ಟನ್ನು ಸ್ವಲ್ಪ ಕೋರ್ಟ್ ಇದು BNS ಅದನ್ನು ಹೇಳಿದೆ, ನೀವು ಇಂಥ ಪ್ರಕರಣಗಳಲ್ಲಿ ಬೇರೆ ಟ್ರಯಲೆಲ್ಲ ಅಡಾಪ್ಟ್ ಮಾಡ್ಕೊಳ್ಬೇಡಿ, ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಯು ಶಲ್ ಅಡಾಪ್ಟ್ ಸಮರಿ ಟ್ರಯಲ್ಸ್ ಇನ್ ದೀಸ್ ಪ್ರೊಸೀಜರ್ಸ್ ಅಂತೇಳಿ ಹೇಳಿಬಿಡ್ತಾರೆ. ಸೊ ನೋಡೋಣ ಯಾವುದ್ಯಾವುದು. ಸೊ ನಾವು ಹೇಳಿದಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೇಳುವಂಥದ್ದು ಈಗ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೆ ಅದು ಇಲ್ಲ ಈಗ ಅಲ್ವಾ. ಸೊ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಯಾರು ಈ ಮಾಡ್ಬೋದು ಇದನ್ನು, CJM ಮತ್ತು JMFC. ಯಾವ್ಯಾವ ಒಫೆನ್ಸಸ್ಗೆ ಇಲ್ಲಿ ನೋಡ್ತಾ ಹೋಗಿ, ಥೆಫ್ಟ್, ಕದ್ದ ಮಾಲನ್ನು ರಿಸೀವ್ ಮಾಡುವಂಥದ್ದು, ಅಥವಾ ಅದನ್ನು ಬಚ್ಚಿಡುವಂಥದ್ದು, ಅಥವಾ ಯಾವುದಾದ್ರೂ ಮನೆಗೆ ಹೊಂಚಾಕಿ ಕಳ್ತನ ಮಾಡುವಂಥದ್ದು, ಅಥವಾ ಇನ್ಸಲ್ಟ್ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆ, ಬೆದರಿಕೆ ಒಡ್ಡುವಂಥದ್ದು, ಅಥವಾ ಈ ಒಫೆನ್ಸ್ಗಳಿಗೆಲ್ಲ ಅಬೇಟ್ಮೆಂಟ್ ದುಷ್ಪ್ರೇರಣೆ ನೀಡುವಂಥದ್ದು, ಅಥವಾ ಈ ಒಫೆನ್ಸ್ ಮಾಡುವಂಥ ಅಟೆಂಪ್ಟ್ ಇರ್ಬೋದು, ಅಥವಾ ಕ್ಯಾಟಲ್ ಟ್ರೆಸ್ಪಾಸ್ ಆ್ಯಕ್ಟ್ ಅಂತ ಒಫೆನ್ಸ್ ಆಗುತ್ತೆ. ಅಂದರೆ ಬೇರೆಯವರ ಹಸು ನಮ್ಮ ಜಾಗದಲ್ಲಿ ಇದು ಹುಲ್ಲು ಮೇಯಲಿಕ್ಕೆ ಬರುತ್ತೆ, ಕ್ಯಾಟಲ್ ಟ್ರೆಸ್ಪಾಸ್ ಹೇಳುವಂಥ ಅದಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಟ್ ಇದೆ, ಅದರಲ್ಲಿ ಒಫೆನ್ಸ್ ಆದರೆ ಅಂತ. ಸೊ ಸೇಮ್ ಇದೇ ಕಂಟಿನ್ಯೂ ಆಗಿದೆ. ಬಟ್ ಇಲ್ಲಿ ನೋಡಿ ಈ ವ್ಯಾಲ್ಯೂ 20,000 ಆಗಿದೆ. ಮೊದಲಾದರೆ 2,000 ರೂಪಾಯಿ ವ್ಯಾಲ್ಯೂ ತನಕ ಯಾವ್ದಾದ್ರು ನಮ್ಮದು ಪ್ರಾಪರ್ಟಿ ಇದೆ ಅದನ್ನು ಕದ್ದುಬಿಟ್ಟಿದ್ದಾರೆ ಅಂದರೆ ಸಮರಿ ಟ್ರಯಲ್ ಮಾಡಬಹುದು ಅಂತ ಇತ್ತು. ಈಗ ಇಲ್ಲೆಲ್ಲ ಕೂಡ ಆ ಪ್ರಾಪರ್ಟಿ ವ್ಯಾಲ್ಯೂ 20,000ಕ್ಕೆ ಏರಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಳ್ಳಿ. 20,000 ವ್ಯಾಲ್ಯೂ ತನಕ ಥೆಫ್ಟ್ ಅಂದರೆ ಇದು ಕಳ್ತನಕ್ಕೆ ಸಂಬಂಧಪಟ್ಟ ಹಾಗೆ, ಕಳುವು, ಕದ್ದ ಮಾಲನ್ನು ಇಟ್ಕೊಳ್ಳುವಂಥದ್ದು, ಕದ್ದ ಮಾಲನ್ನು ಬಚ್ಚಿಡುವಂಥದ್ದು, ಅದೆಲ್ಲವೂ ಕೂಡ 20,000 ವ್ಯಾಲ್ಯೂ ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಹ್ಯಾಸ್ ಬಿಕಮ್ ಶಲ್, ಕಂಪಲ್ಸರಿಲಿ ಮಾಡಬೇಕು. ಇದೆಲ್ಲ ಮೇ ಅಂತ ಆಗಿತ್ತು, ಕಂಪಲ್ಸರಿಲಿ ಇಂಥ ಇದಕ್ಕೆ ಸಮರಿ ಟ್ರಯಲ್ಲೇ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಬೇರೆ ಎಲ್ಲ ಸೇಮೇ, ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್, ಕ್ರಿಮಿನಲ್ ಇಂಟಿಮಿಡೇಷನ್ನು, ಇನ್ಸಲ್ಟ್ ಅಥವಾ ಅಬೇಟ್ಮೆಂಟು, ಅಟೆಂಪ್ಟ್, ಕ್ಯಾಟಲ್ ಟ್ರೆಸ್ಪಾಸ್ ಆ್ಯಕ್ಟ್. ಇದಕ್ಕೆ BNSS ಪ್ರಕಾರ ಈ ಒಫೆನ್ಸ್ಗಳಿಗೆ ಕಂಪಲ್ಸರಿ ಸಮರಿ ಟ್ರಯಲ್ ಮಾಡಲೇಬೇಕು. ವೆರಾಸ್ ಫಾರ್ ದಿಸ್ ಇಟ್ ಈಸ್ ಬೇಕಿದ್ರೆ ಮಾಡ್ಬೋದು ಅಂತ ಇತ್ತು. ಪ್ಲಸ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮೊದಲಿತ್ತು, ಬಟ್ ಈಗ ಇಲ್ಲ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇದೆ ಇಲ್ಲ, ಸ್ಪೆಷಲಿ ಎಂಪವರ್ಡ್ JMFC ಅಂತ ಕೊಟ್ಟಿದ್ರು, ಬಟ್ ಜಸ್ಟ್ JMFC ಅಂತ ಹೇಳಿ ಜನರಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇಷ್ಟು ನಾವು ವಿಚಾರ ನೋಡಿದಾಗ ನಾವು ಇಂಪಾರ್ಟೆಂಟ್ ಅನಿಸುವಂಥದ್ದು ಕೆಲವು ಸೆಕ್ಷನ್ಸ್ಗಳು.
ಯಾವುದಂತ ಲೆಟ್ ಮಿ ಟೆಲ್ ಯು. ಸೊ ಫಸ್ಟ್ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. CRPC ಇದನ್ನು ಸೆಕ್ಷನ್ಗಿಂತ ಹೆಚ್ಚಾಗಿ ನೀವು ಈ ಹೆಡ್ಡಿಂಗ್ ನೋಡ್ಕೊಳ್ಳಿ, ಒಫೆನ್ಸಸ್ ಆಫ್ ಸೇಮ್ ಕೈಂಡ್ ಅಂತ ಹೇಳುವಂಥದ್ದು. ಇದು ಎಕ್ಸಾಮ್ ಯಾರು ಬರೀತಾ ಇದ್ರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಸೆಕ್ಷನ್ ಹೇಳ್ತಾ ಇರುವಂಥದ್ದು. ಇಲ್ಲಾಂದರೆ ಜನರಲ್ ಅರ್ಥ ಮಾಡ್ಕೊಳ್ತಾ ಇದ್ರೆ ನೀವು ಎಲ್ಲ ಸೆಕ್ಷನು ಒಂದೇ. ಕಾನೂನು ಹೇಗೆ ಇನ್ಕ್ರೀಸ್ ಮಾಡಿದೆ ಅಂತ ಹೇಳುವಂಥದ್ದು, ಹೇಗೆ ಸುಳ್ಳು ಕೇಸಸ್ಗಳಿಗೆ ಕಾಂಪನ್ಸೇಷನ್ ಕೊಡಿಸುತ್ತೆ ಹೇಳುವಂಥದ್ದು, ಅದೆಲ್ಲವೂ ಕೂಡ ಹೊಸ ವಿಚಾರಗಳೇ ಇತ್ತು ಮೊದಲು. ಬಟ್ ಅದನ್ನು ಸೀರಿಯಸ್ ಆಗಿ ಅದನ್ನು ಪರಿಗಣನೆಗೆ ತಗೊಂಡು ಅಷ್ಟೇ ಕಾಂಪನ್ಸೇಷನ್ ಕೊಟ್ಟರೆ ಸಾಕಾಗೋದಿಲ್ಲ ಅಂತ ಹೇಳಿ ಕಾಂಪನ್ಸೇಷನ್ ಕೂಡ ಜಾಸ್ತಿ ಮಾಡಿದೆ ಅಲ್ವಾ. ಹಾಗೆ ಇನ್ನೊಂದು ಸೆಕ್ಷನ್ನು, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮ್ಯಾಜಿಸ್ಟ್ರೇಟ್ಗಳ ಪವರ್ ಜಾಸ್ತಿ ಆಗಿದೆ ಫೈನ್ ನೀಡುವಂಥ ವಿಚಾರದಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪೆಟಿ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ವಾಟ್ ಈಸ್ ಪೆಟಿ ಒಫೆನ್ಸ್, ಸ್ಪೆಷಲ್ ಸಮನ್ಸ್ ಅಂತ ಹೇಳುವಂಥದ್ದು ಇದೊಂದು ಇಂಪಾರ್ಟೆಂಟ್. ಆದರೆ ಇನ್ನು ಲಾಸ್ಟ್ ನಾವು ನೋಡುವಂಥದ್ದು ಇದು 3ನೇ ಸೆಕ್ಷನ್. ಆದರೆ ಈ ನೋ ಅಪೀಲ್ ಇನ್ ಪೆಟಿ ಕೇಸಸ್ ಅಂತ ಏನಿದೆ ಈ ಸೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 470, ಸೆಕ್ಷನ್ 376. ಹಾಗೆ ಇನ್ನೊಂದು ಇದು ಸಮ್ಮರಿ ಟ್ರಯಲ್ಗೆ ಸಂಬಂಧಪಟ್ಟದ್ದು. ಸೊ 5 ಸೆಕ್ಷನ್ಗಳು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಅದನ್ನು ನಾನು ಬರಿತೇನೆ ಬೇಕಿದ್ರೆ. ಒಂದು ಒಫೆನ್ಸಸ್ ಆಫ್ offenses of same kind, powers of the magistrate which has been increased, special summons. ಇದೆಲ್ಲ ಬೇರೆ ಆ್ಯಕ್ಟಲ್ಲಿ ನಿಮ್ಗೆ ಸಿಗುತ್ತೆ. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೊಳ್ಳಿ. ನಾನು ಹೆಚ್ಚಾಗಿ ವಾಟ್ ಐ ವಾಂಟ್ ಟು ಟೀಚ್ ಅಂದರೆ ನಿಮಗೆ ಹೇಗೆ ಮೀನು ಹಿಡಿಯೋದು ಕಲಿಬೇಕು ಅಂತ ಹೇಳುವಂಥದ್ದು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬರೀ ಮೀನು ಸಿಕ್ಕುವಂಥ ಇದಷ್ಟೇ ಅಲ್ಲ, ಹೇಗೆ ಹಿಡಿಬೇಕು ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಜಸ್ಟ್ ಬೇರೆ ಆ್ಯಕ್ಟನ್ನು ನೀವು ಓದೋದಕ್ಕಿಂತ ಹೆಚ್ಚಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಆ್ಯಕ್ಟ್ ಕೊಟ್ಟರು ಯು ಶುಡ್ ನಾಟ್ ವರಿ. ಅದು ನೀವು ಮ್ಯಾಟರೇ ಆಗಬಾರ್ದು. ಹೊಸ ಕಾನೂನು ಹಳೆ ಕಾನೂನು ಅಂತ ಹೇಳುವಂಥದ್ದು ಇಟ್ ಶುಡ್ ನಾಟ್ ಮ್ಯಾಟರ್ ಅಟ್ ಆಲ್. ಯಾಕೆಂದರೆ ಎಲ್ರಿಗೂ ಹೊಸ ಸೆಕ್ಷನ್ ನೆನ್ಪಿಟ್ಕೊಳ್ಳೋದು ಕಷ್ಟನೇ, ನಿಮ್ಗೆ ಅದನ್ನು ಹುಡುಕ್ಲಿಕ್ಕೆ ಬರಬೇಕು ಅಷ್ಟೇ. ಸೊ ಸ್ಪೆಷಲ್ ಸಮನ್ಸ್ ಆಯಿತು. ನೆಕ್ಸ್ಟ್ ಅಪೀಲ್ ಇನ್ ಪೆಟಿ ಕೇಸಸ್. ನೋ ಅಪೀಲ್ ಇನ್ ಪೆಟಿ ಕೇಸಸ್. ನೋ ಅಪೀಲ್ ಇನ್ ಪೆಟಿ ಕೇಸಸ್ ಇದೊಂದಾದರೆ ಸಮ್ಮರಿಲಿ ಟ್ರಯಬಲ್ ಒಫೆನ್ಸಸ್. ಇದು ಇಷ್ಟು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮ್ಮೆಲ್ಲ ಇದಕ್ಕಿಂತಲೂ ಇಂಪಾರ್ಟೆಂಟ್ ಆ್ಯಕ್ಚುಲಿ ಎಲ್ಲ ಸೆಕ್ಷನ್ಗಳಿಗಿಂತ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಈ ಚೇಂಜಸ್ ಬೇಸ್ಡ್ ನಂಬರ್ ಬೇಸ್ಡ್ ಚೇಂಜಸ್ ಇನ್ BNSS ಅಂತ ಹೇಳಿ ನೋಡಿದ್ವಿ. ಸೊ ಥ್ಯಾಂಕ್ ಯು. ಇನ್ನೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ತಿಳಿಸ್ಕೊಡ್ತಾನೆ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.